ಇತ್ತ ಸುಬ್ರಹ್ಮಣ್ಯ ಹಾಗೂ ಅತ್ತ ಧರ್ಮಸ್ಥಳದಿಂದ ಹರಿದು ಬರುತ್ತಿರುವ ಮಳೆಯ ನೀರಿನಿಂದಾಗಿ ಉಪ್ಪಿನಂಗಡಿ, ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳು ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಸುತ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಉಪ್ಪಿನಂಗಡಿಗೆ ಭೇಟಿ ನೀಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳು ತುಂಬಿ ಹರಿಯುತ್ತಿದ್ದು, ನೀರು ನದಿ ದಡದಿಂದ ಮೇಲೆ ಬಂದು ನೆರೆಯ ಹಂತಕ್ಕೆ ತಲುಪಿದೆ. ನೆರೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪ್ಪಿನಂಗಡಿ ಸಂಗಮ ಕ್ಷೇತ್ರದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ವಹಿಸಲಾಗುತ್ತಿದೆ. ಹರಿಯುತ್ತಿರೋದು ಮಾತ್ರ ಅಲ್ಲ, ನದಿಯ ಆ ಒಂದು ದಡದಿಂದ ಮೇಲೆ ಬಂದು ನೆರೆಯ ಹಂತಕ್ಕೆ ಇವತ್ತು ತಲುಪಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ನೆರೆ ಬಂದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅದಕ್ಕೆ ಪಾವಿತ್ರ್ಯತೆ ಮತ್ತು ಅಲ್ಲಿ ಗಂಗಾ ಪೂಜೆ ಆಗುವಂಥದ್ದು ಅದು ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ಮಾತ್ರ. ಯಾಕೆ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರ ಅಂದರೆ ಅಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ, ಸುಬ್ರಹ್ಮಣ್ಯದಿಂದ ಮತ್ತು ಧರ್ಮಸ್ಥಳದಿಂದ ಬರುವಂಥ ಎರಡು ನದಿಗಳು ಸಂಗಮ ಆಗುವಂಥ ಆ ಪವಿತ್ರವಂಥ ದಕ್ಷಿಣ ಕಾಶಿಯಲ್ಲಿ ಸಹಸ್ರಲಿಂಗೇಶ್ವರ ಮಹಾಕಾಳಿಯ ಸನ್ನಿಧಿಯಲ್ಲಿ ಜನ ಪೂಜೆ ಮಾಡಿ ಆ ಗಂಗೆಯನ್ನು ಮೆರೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಸಂಗಮ ಆಗುವಂಥ ಸಂದರ್ಭದಲ್ಲಿ ಆಗ್ತಾ ಇದೆ. ಇವತ್ತು ಕೂಡ ಆಗಿದೆ. ಇಲ್ಲಿ ಆ ಸಂಗಮ ಆಗಲಿಕ್ಕೆ ಕೆಲವೇ ಕ್ಷಣಗಳು ಇದೆ ಅಂತ ಹೇಳ್ಬೋದು. ನದಿಯ ನೀರು ಭಾರಿ ವೇಗವಾಗಿ ಏರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂಗಮ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಜನರು ಗಂಗಾ ಪೂಜೆ ಮಾಡಿ ತೀರ್ಥವನ್ನು ಉಪಯೋಗ ಮಾಡಿ ಮತ್ತೆ ತಾವು ಸ್ವಕ್ಷೇತ್ರಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು ಇಲ್ಲಿಂದ ಹೋಗುವಂಥದ್ದು ಸಂಪ್ರದಾಯ. 10 ಸಲ ಇಲ್ಲಿ ಸಂಗಮ ಆದಾಗಲೂ ಜನ ಅದೇ ರೀತಿಯ ಒಂದು ಧಾರ್ಮಿಕ ಮನೋಭಾವನೆಯಿಂದ ಇಲ್ಲಿ ಬಂದು ಪಾವಿತ್ರ್ಯತೆಯ ನೆಲೆಯಿಂದ ಅವರು ಇಲ್ಲಿ ಪೂಜೆ ಮಾಡಿ ಹೋಗುವಂಥದ್ದು ನೋಡಿದ್ದೇವೆ. ಇವತ್ತು ಕೂಡ ಅದೇ ಒಂದು ವಾತಾವರಣ ಇದೆ. ಖಂಡಿತ ಇವತ್ತು ಈ ಮಳೆಯ ಪ್ರಮಾಣ ನೋಡಿದಾಗ, ಎರಡು ನದಿಗಳ ನೀರಿನ ಪ್ರಮಾಣ ನೋಡಿದಾಗ ಖಂಡಿತ ಇಲ್ಲಿ ಈ ಸಲ ಸಂಗಮ ಆಗ್ತದೆ ಎನ್ನುವಂಥ ಭಾವನೆ ನಮ್ಮೆಲ್ಲರದು. 50 ವರ್ಷದ ಹಿಂದಿನ 1974ರಲ್ಲಿ ಈ ಭಾಗದಲ್ಲಿ ನೆರೆ ಬಂದಿತ್ತು, ಸಂಗಮವಾಗಿತ್ತು. ಆ ಸಲ ನಮ್ಮ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು ಬೋಟು ಹೋಗ್ತಾ ಇತ್ತು, ನಾವು ಅದನ್ನೆಲ್ಲ ನೋಡಿದ್ದೇವೆ. ನಾವು ಸಣ್ಣ ಮಕ್ಕಳಿದ್ದೇವೆ. ಕೆಲವರು ಹಿರಿಯರೆಲ್ಲ ಅದರಲ್ಲಿ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಆ ನದಿಯಲ್ಲಿ ಹೋಗ್ತಾ ಇರುವಂಥ ಏನು ಬೋಟು ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಾ ಇತ್ತು. ಬಹುಶಃ ಅಂಥ ವಾತಾವರಣ ಈಗ ಇಲ್ಲ. ಯಾಕಂದರೆ ಮಾರ್ಗ ಎತ್ತರಕ್ಕೆ ಹೋಗಿದೆ. ಇವತ್ತು ನದಿ ದಡಗಳು ಸ್ವಲ್ಪ ಏರಿವೆ. ಆದರೆ ಜೀವಹಾನಿ ಮತ್ತು ಯಾವುದೇ ಕೃಷಿ ಹಾನಿ ಈ ಸಲ ಅನುಭವ ಬರಲಿಕ್ಕಿಲ್ಲ ಎನ್ನುವಂಥದ್ದು ನಮ್ಮ ಭಾವನೆ. ಅದು ಎಲ್ಲಿಯಾದರೂ ಅಂಥ ಘಟನೆಗಳು ಆಗುತ್ತಿದ್ದರೆ ತಕ್ಷಣ ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಪಂಚಾಯತ್ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಜನರ ಜೀವ ರಕ್ಷಣೆ ಮತ್ತು ಕೃಷಿ ರಕ್ಷಣೆ, ಪ್ರಾಣಿಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಪ್ರಾಕೃತಿಕ ವಿಕೋಪಗಳು ಆಗದಾಗಿ ಆದರೂ ಅದನ್ನು ತಕ್ಷಣ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾರೆ. ಸುಬ್ರಹ್ಮಣ್ಯ ಧರ್ಮಸ್ಥಳದಿಂದ ನೀರು ನಿರಂತರವಾಗಿ ಹರಿದು ಬರುತ್ತಿದ್ದು, ನೇತ್ರಾವತಿ, ಕುಮಾರಧಾರ ನದಿ ನೀರು ತುಂಬಿದ್ದು, ಶ್ರೀ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಸಂಗಮವಾಗಲು ಕೆಲವೇ ಕ್ಷಣಗಳು ಉಳಿದಿದೆ. ನದಿಯ ನೀರು ಬಹುವೇಗವಾಗಿ ಏರುತ್ತಿದೆ. ಸಂಗಮವಾದ ಬಳಿಕ ತೀರ್ಥವನ್ನು ಪಡೆದು ಸ್ವಕ್ಷೇತ್ರಕ್ಕೆ ತೆರಳುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಧಾರ್ಮಿಕ ಪಾವಿತ್ರ್ಯದ ವಾತಾವರಣವಿದ್ದು, ಮಳೆಯ ಪ್ರಮಾಣ ನೋಡಿದಾಗ ಖಂಡಿತ ಸಂಗಮವಾಗುತ್ತೆ ಎಂಬ ಭಾವನೆ ನಮ್ಮದು ಎಂದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.